ಆತ್ಮೀಯ TV46 ಮಲೆನಾಡು ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಜೈ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಈ ಒಂದು ಸಂದರ್ಶನದಲ್ಲಿ ಮಾಜಿ ಶಾಸಕರಾದಂಥ ಎಚ್ ಎಂ ವಿಶ್ವನಾಥ್ ಅವರು, ಹಾಗೆಯೇ ರೈತ ಚಳುವಳಿಯ ಮುಂಚೂಣಿಯ ನಾಯಕರು, ಹಾಗೆಯೇ ಈ ಸಮಾಜದ ಬಗ್ಗೆ ಅಪಾರ ಚಿಂತನೆಯನ್ನು ಹೊಂದಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಎಚ್ ಎಂ ವಿಶ್ವನಾಥ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಚಾನಲ್ ವತಿಯಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಅಮಲಮುಕ್ತ ಭಾರತ ಆಂದೋಲನಕ್ಕೆ ತಾವೀಗ ಒಂದು ಚಾಲನೆಯನ್ನು ಕೊಟ್ಟಿದ್ದೀರಿ. ಈ ಆಂದೋಲನದ ಪ್ರಾರಂಭ ಮಾಡಿದ್ದೀರಲ್ಲ, ಇದರ ಪ್ರೇರಣೆ ಏನು ಸರ್? ನನಗೆ ಪ್ರೇರಣೆ, ನಾನು ಮೊದಲು ಮುಕ್ತನಾದೆ. ನಾನು ನನ್ನ 8ನೇ ವಯಸ್ಸಲ್ಲಿ ನಮ್ಮ ತಾಯಿ ಎಲ್ಲೋ ದಾರಿನಲ್ಲಿ ಬರ್ತಾ ಸೇಂದಿ ಮಾರೋರ ಜೊತೆ ಒಂದು ಗ್ಲಾಸ್ ಕುಡಿದೆ ಅಂಥೇಳಿ ತುಂಬ ಬೇಸರದಿಂದ ಮಾತಾಡಿದ್ಲು. ನನಗೆ ಒಂದು ಭಾಷೆ ಕೊಡ್ಬೇಕು, ನೀನು ಕುಡಿಬಾರ್ದು, ನಿನ್ನ ಹೆಣ್ಮಕ್ಳನ್ನು ಯಾರಿಗೂ ಕುಡಿಯೋರಿಗೆ ಕೊಡಬಾರ್ದು, ಕೊಡ್ತಾ ನಂತರ ಎಲ್ಲ ಹಳ್ಳಿಲಿರ್ತಕ್ಕಂಥ ಹೆಣ್ಮಕ್ಳಿಗೆ ನೆಮ್ಮದಿ ಕೊಟ್ಟಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ನಾನು ಕಣ್ಣಲ್ಲಿ ನೋಡಿದ್ದೆ ನನ್ನ ಊರು, ನನ್ನ ಸುತ್ತಮುತ್ತ ವಾತಾವರಣ. ಹಾಗನ್ನಿಸ್ತು ನನಗೆ, ಕುಡ್ತಾ ಮನುಷ್ಯನ ವಿಕಾಸಕ್ಕಿಂತ ಅವನತಿ ಕಾರಣ ಆಗ್ತದೆ ಅಂಥೇಳಿ ನಾನು ಕುಡ್ತಾನೆ ಪ್ರಾರಂಭ ಮಾಡಲಿಲ್ಲ. ಬಿಡಿ ಸಿಗರೇಟ್ ಸೇರಲಿಲ್ಲ. ಭಾರಿ ದೊಡ್ಡ ಲಾಭ ಆಯಿತು ನನಗೆ, ಸಮಾಜ ಗೌರವ ಕೊಡ್ತು, ನಾನು ನನ್ನ ಮನೇನ ಉದ್ಧಾರ ಮಾಡೋಕ್ಕಾಯಿತು. ನನಗೆ ಇವತ್ತು ಕೂಡ ಹೆಮ್ಮೆ ಇದೆ, ನನ್ನ ಊರಿನಲ್ಲಿ ಈಗ 20 ಮನೆಯಿಂದ ಈಗ ಅದು 50 ಮನೆಗೆ ಹೋಗಿದೆ. 50 ಮನೆಯಲ್ಲಿ 70 ಭಾಗದ ಯುವಕರು, ಮಹಿಳೆಯರು ಮದ್ಯಪಾನನ ಮಾಡಲ್ಲ, ಬಿಡಿ ಸಿಗರೇಟ್ ಸೇದಲ್ಲ, ಜರ್ದಾ ಮತ್ತು ಈ ಥರದ ವಸ್ತುಗಳನ್ನು ಹಾಕಲ್ಲ, ಯಾವುದೇ ದುಶ್ಚಟಕ್ಕೆ ಒಳಗಾಗಿಲ್ಲ. ಅದಕ್ಕೆ ಪ್ರೇರಣೆ ಏನಂದರೆ, ಮೊದಲು ನಾನು ಪ್ರಾರಂಭ ಮಾಡಿದೆ, ಜನರು ನನ್ನ ಊರಿನ ಅಣ್ಣ ತಮ್ಮದರು, ಸ್ನೇಹಿತರು ಅದನ್ನು ಫಾಲೋ ಮಾಡಿದರು. ಈಗ ಇಡೀ ಸಮಾಜ ಕೆಟ್ಟು ಹೋಗಿದೆ. ಎಲ್ಲಿ ನೋಡಿದರೂ ಕೂಡ ಡ್ರಗ್ಸ್ ಹಾವಳಿ ಮತ್ತು ವಿಪರೀತವಾದಂಥ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಸಾಮಾಜಿಕ ಸಮಸ್ಯೆಗಳು, ಕಾನೂನು ಉಲ್ಲಂಘನೆಗಳು. ಯಾವುದಾದ್ರೂ ಪತ್ರಿಕೆಗಳು, TV ಓಪನ್ ಮಾಡಿದರೆ ಒಂದು 15 ವರ್ಷದಿಂದ 22-23 ವರ್ಷದ ಒಳಗಡೆ ಇರ್ತಕ್ಕಂಥ ಯುವಕರು ಹೀನಸ್ ಪ್ರಕರಣ, ಕೊಲೆ, ಸುಲಿಗೆ, ದರೋಡೆ, ಯಾವ ಸಂಬಂಧ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳನ್ನ ಹೋಗಿ ಕೊಂದು ಬರ್ತಾರೆ. ಯಾರೋ ಡ್ರಗ್ಸ್ ಕೊಡ್ತಾರೆ, ಒಂಚೂರು ದುಡ್ಡು ಕೊಡ್ತಾರೆ, ಅಮಲು ಪದಾರ್ಥನ ಕೊಟ್ಬಿಟ್ಟು ಅದರ ಮುಖಾಂತರ ಸಮಾಜದಲ್ಲಿ ಸಮಾಜಘಾತಕ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಇದೆಲ್ಲ ನೋಡಿದ ಮೇಲೆ ನನಗನ್ನಿಸ್ತು, ಯಾಕೆ ನಾವು ಈ ಅಮಲುಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಅದಕ್ಕೆ ನನಗೆ ಪ್ರೇರಣೆಯಾಗಿ ನನ್ನ ಸ್ನೇಹಿತ BR ಪಾಟೀಲ್ರವರು, ಮುಖ್ಯಮಂತ್ರಿಗಳ ಸಲಹೆಗಾರರು, BL ಶಂಕರ್ ಅಂತ ಹಿರಿಯ ಮತ್ಸದಿ ನಾಯಕರು, ರಾಜಕಾರಣದಿಂದ ಭಿನ್ನಾಗಿ ಚಳವಳಿ ಮುಖಾಂತರ ಪರಿವರ್ತನೆ ಮಾಡ್ಬೋದು ಅನ್ನೋಂಥ ಒಂದು ಆಲೋಚನೆ ಮಾಡಿ, ಕಳೆದ 6 ತಿಂಗಳಿಂದ ನಾವು ಪಂಜಾಬಲ್ಲಿ ನಡೀತಿದ್ದಂಥ, ವಿಶೇಷವಾಗಿ ಅಮೃತ್ಸರದಲ್ಲಿ ಒಂದು ವ್ಯಸನ ಮುಕ್ತ ಆಂದೋಲನ, ಭಾರತದ ಆಂದೋಲನ ಕರೆದಿದ್ರು, ಹೋಗಿದ್ವಿ. ಆಗನ್ನಿಸ್ತು, ಯಾಕೆ ನಮ್ಮೂರಲ್ಲಿ ಮಾಡಬಾರ್ದು. ಆಮೇಲೆ ನಮ್ಮೂರ ಪರಿಸ್ಥಿತಿನ ನಮ್ಮ ಗೆಳೆಯರ ಹತ್ರ ಕೇಳಿದಾಗ ಹೇಳಿದರು, ಇದು ಯಾವುದೇ ಅಮೃತ್ಸರಕ್ಕಿಂತಲೂ ಮಿಗಿಲಾದ್ದು, ಪಂಜಾಬ್ಗಿಂತ ಮಿಗಿಲಾಗಿ ಸಕಲೇಶ್ಪುರದಂಥ ಜಾಗದಲ್ಲಿ, ಹಾಸನ, ಬೆಂಗಳೂರು, ಅದು ಕೋಸ್ಟಲ್ ಏರಿಯಾ, ಈ ಕೋಸ್ಟಲ್ ಮಲೆನಾಡು ಭಾಗದಲ್ಲಿ ವಿಪರೀತವಾದಂಥ ದಂಧೆ ನಡೀತಾ ಇದೆ. ಇದಕ್ಕೆ ಏನಾದರೂ ಮಾಡಿ ಇದನ್ನು ತಡೆಯೋಂಥ ಕೆಲಸ ಯಾರೂ ಮಾಡೋಕ್ಕಾಗ್ತಾ ಇಲ್ಲ. ಕೇವಲ ಕಾನೂನು ಮುಖಾಂತರ ಮಾಡೋಕ್ಕಾಗಲ್ಲ. ಅದೊಂದು ಆಂದೋಲನ ಆಗಬೇಕು, ಮನಸ್ಸು ಪರಿವರ್ತನೆ ಆಗಬೇಕು, ಮನೆ ಒಳಗಡೆ ಪರಿವರ್ತನೆ ಆಗಬೇಕು. ಮನೆ ಒಳಗಡೆ ನಮಗೊಂದು ಸಣ್ಣ ಕಿಂಡಿ ಬೇಕು, ನಮಗೆ ಒಂದು ಸಣ್ಣ ಕ್ಯಾಮ್ರಾ ಇಡಬೇಕು ನಾವಲ್ಲಿ. ಆ ಕ್ಯಾಮ್ರಾ ಅಂದರೆ ಯಾರು? ಮನೆ ಒಳಗಿರೋ ವ್ಯಕ್ತಿಗಳೇ ಮಾಹಿತಿ ಕೊಡುವಂಥರಾಗಬೇಕು. ಯಾರಿಗೆ? ಅಧಿಕಾರಿಗಳಿಗೆ ಕೊಡಬೇಕು, ಸಮಾಜದ ಪರಿವರ್ತನೆ ಮಾಡ್ತಕ್ಕಂಥ ನಮ್ಮದೇನು ತಂಡ ಇದೆ ಅದಕ್ಕೆ ಕೊಡಬೇಕು. ಅದ್ರ ಮುಖಾಂತರ ನಾವೇನಾದರೂ ಬದಲಾವಣೆ ಮಾಡ್ಬೋದು. ಹುತ್ತದೊಳಗಡೆ ಹಾವಿಟ್ಕೊಂಡು ಎಷ್ಟು ನೀವು ಮೇಲೆ ಬಡಿದ್ರೂ ಕೂಡ ಆ ಘಟಸರ್ಪಿಗೆ ಏನೂ ಆಗಲ್ಲ. ಇದೊಂದು ಘಟಸರ್ಪ, ಇದು
ಭಾರಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಇದನ್ನು ಹತ್ತಿಕ್ಕೋದಕ್ಕೆ ಬರೀ ಕಾನೂನು ಸಾಲದು, ಪರಿವರ್ತನೆ ಹಾದಿ ಹಿಡಿಬೇಕಾಗ್ತದೆ. ಆ ಕಾರಣಕ್ಕೆ ಆಂದೋಲನದ ಹಾದಿ ಹಿಡಿದ್ರೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ನಾಳೆ ನಡೆಯುವಂಥ ವ್ಯಸನ ಮುಕ್ತ ಆಂದೋಲನದ ಮೂಲ ಉದ್ದೇಶನೇ ಇದೇ ಕಾರಣ. ಯಾಕೆ ಮನುಷ್ಯ ಇಂತಹ ಚಟಗಳಿಗೆ ಬಲಿಯಾಗ್ತಿದ್ದಾನೆ ಇವತ್ತು? ನೋಡಿ, ಇದು ತುಂಬ ಬಿಡಿಸಲಾರ್ದಂಥ ಒಗಟು. ಕಾರಣ ಅಂದರೆ ಜನಸಂಖ್ಯೆ 140 ಕೋಟಿ ಮೀರಿಬಿಟ್ಟಿದ್ದೀವಿ ನಾವು. ಉದ್ಯೋಗ ಎಲ್ಲರಿಗೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ವರ್ಣ ಆಶ್ರಮದ ವರ್ಣ ನೀತಿಯ ಒಳಗಡೆ ಅನೇಕ ಬೇಡದೇ ಇರ್ತಕ್ಕಂಥ ನಮ್ಮ ಸಮಾಜದ ಕಟ್ಟುಪಾಡಿನೊಳಗಡೆ ಬಡತನ ಭಾರಿ ಪ್ರಮಾಣದಲ್ಲಿ ಕೆಳ ಹಂತದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲರಿಗೂ ವಿದ್ಯೆ ಸಿಕ್ಕಿಲ್ಲ. ಸಿಕ್ಕಿದಂಥ ಜನರು ವಿದ್ಯೆಯನ್ನು ಸಿಕ್ಕಿದವರು ಮೇಲೆ ಹೋಗ್ಬಿಟ್ಟಿದ್ದಾರೆ. ಕೆಳ ಹಂತದಲ್ಲಿ ಓದ್ದವರಿಗೆ ಕೆಲಸ ಇಲ್ಲ ಒಂದು ಕಡೆ. ಆದರೆ ಇನ್ನೊಂದು ಕಡೆ ವಿಪರೀತವಾದಂಥ ಹಣವಂತರು ನಮ್ಮ ಜೊತೆ ಇದ್ದಾರೆ. ಅಧಿಕಾರಿಗಳ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಮತ್ತು ದೊಡ್ಡ ಗುತ್ತಿಗೆದಾರರ ಮಕ್ಕಳು, ಅನುಕೂಲ ಇರೋ ಮಕ್ಕಳಿಗೆ ಕೆಲಸ ಇಲ್ಲದಲೇ ಆರಾಮಾಗಿದ್ದಾರಲ್ಲ, ಅವರನ್ನು ಈ ದುಶ್ಚಟಕ್ಕೆ ಹಣ ಮಾಡ್ತಕ್ಕಂಥ ದಂಧೆ ಇರ್ತಕ್ಕಂಥ ಪಡ್ಲರ್ಸ್ಗಳು, ಸಮಾಜಘಾತಕ ಜನರು ಅವರನ್ನು ತಮ್ಮ ವಶಕ್ಕೆ ತಗೊಂಡು ಅವರಿಗೆ ಈ ಚಟಾನ ಹತ್ತಿಸಿ ಈ ಹಣ ಮಾಡ್ತಕ್ಕಂಥ ದಂಧೆ, ಅತ್ಯಂತ ಸುಲಭವಾಗಿ ಹಣ ಮಾಡ್ತಕ್ಕಂಥ ದಂಧೆಗೆ ಹೊರಟಿದ್ದಾರೆ. ಮತ್ತು ನಮ್ಮ ಹುಡುಗರಲ್ಲಿ ಏನಾಗಿದೆ ನೋಡಿ, ಮೊದಲು ಈಗ ಡ್ರಿಂಕ್ಸ್ ಅಂದರೆ ವಿಸ್ಕಿ, ಬ್ರಾಂದಿ, ಶರಾಯಿ, ಅವಕ್ಕೊಂದು ಬಾಟ್ಲ್ ಬೇಕು, ಒಂದು ಗ್ಲಾಸ್ ಬೇಕು, ನಂಚೋದಕ್ಕೂ ಸ್ವಲ್ಪ ಏನಾದ್ರು ವಸ್ತು ಬೇಕು, ಅದು ಕುಡಿದ ಮೇಲೆ ಅದಕ್ಕೆ ಸಮಯ ಬೇಕು ಕೊಡೋದಕ್ಕೆ, ಅದಕ್ಕೊಂದು ಮರ್ಯಾದೆಸ್ಥ ಜಾಗ ಬೇಕು. ಇದೆಲ್ಲ ಇತ್ತಲ್ಲ, ಈಗ ಅತ್ಯಂತ ಸುಲಭವಾದಂಥ ಗಾಂಜಾ, ಚರಸ್ಸು, ಕೊಕ್ಕೇನು, ಅದ್ರ ಜೊತೆಗೆ ಟ್ಯಾಬ್ಲೆಟ್ಸ್ಗಳು, ಮಾತ್ರೆಗಳ ಮುಖಾಂತರ ಉನ್ಮತ್ತರಾಗಿ ಸ್ವರ್ಗನ ಇಲ್ಲೇ ತೋರಿಸೋದು. ಅವ್ರು ಎಲ್ಲೋ ಒಂದು ಲೋಕಕ್ಕೆ ಹೋಗೋದು, ಅತಿ ಹೆಚ್ಚು ಸಂತೋಷ ಬೇಕು. ಈ ಥರದ ಒಂದು ಸುಲಭೋಪಾಯದಂಥ ಆಗಿ ಅವರು ಸಂತೋಷ ಪಡೋದಕ್ಕೆ ಏನು ಪ್ರಯತ್ನ ನಡೆಸ್ತಾರೆ, ಅದೇ ಈ ಡ್ರಗ್ಸ್ ಮಾರಾಟ ಮಾಡೋರಿಗೆ ಮೂಲ ಏನಂದರೆ ಚಟ. ನಿಮಗೆ ಉದಾಹರಣೆಗೆ ಈ ಜಿಯೋ ಸಿಮ್ಮನ್ನು ಬಿಡುಗಡೆ ಮಾಡಿದರು, ಫ್ರೀ ಕೊಟ್ಟರು. ಈಗ ಅನಿವಾರ್ಯ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಜನ, ದುಡ್ಡು ಕೊಟ್ಟು ಮತ್ತೆ ನೋಡಬೇಕಾಗಿದೆ. ಆ ಸ್ಥಿತಿ ಒಳಗಡೆ ಸ್ವಲ್ಪ ಮಕ್ಕಳಿಗೆ ತಿನ್ನಿಸೋ ಮುಖಾಂತರ ಅವ್ರನ್ನ ಡ್ರಗ್ಸಿಗೆ ಇನ್ವಾಲ್ವ್ ಮಾಡಿಸಿ ಅವರು ಅದಕ್ಕೆ ಇದರೊಳಗಡೆ ಅವರು ಹೋಗಿರೋದ್ರಿಂದ ಅನಿವಾರ್ಯವಾಗಿ ಅವರು ಡ್ರಗ್ಸಿನ ದಾಸರಾಗಿದ್ದಾರೆ. ಮತ್ತು ಹಣ ಮಾಡೋ ದಂಧೆಕೋರರಿಗೆ ಅವರೇ ಒಂದು ಬಂಡವಾಳ ಆಗಿ ಹೋಗ್ಬಿಟ್ಟಿದ್ದಾರೆ. ಇದು ದೊಡ್ಡ ದುರಂತ. ಇದರಿಂದ ನಾವು ಹೊರಗೆ ತರಬೇಕಾಗಿದೆ ಜನರನ್ನು. ಇಂಥ ವ್ಯವಸ್ಥೆಯ ಚಟಗಳ ಮುಂದೆ ಇದನ್ನು ತಡೆಗಟ್ಟಲಿಕ್ಕೆ ಯಾಕೆ ವ್ಯವಸ್ಥೆ ಅಷ್ಟೊಂದು ಅಸಹಾಯಕವಾಗಿದೆಯಾ? ಇಲ್ಲ, ಇಲ್ಲಿ ನೋಡಿ, ಹೇಳಕ್ಕೆ ಹೋದರೆ ಇದು ಭಾರಿ ದೊಡ್ಡ ಪುರಾಣ. ನಿಮಗೆ ದೇಶದೊಳಗಡೆ ಆಹಾರ ಬೆಳೆಯೋದು, ನಾನೊಬ್ಬ ರೈತ, ಆಹಾರ ಬೆಳೆಯುವಂಥ ಜನಸಂಖ್ಯೆಯಲ್ಲಿ ಒಂದು ಭಾಗ ಆಹಾರ ಬೆಳೀತಾರೆ, ಇನ್ನೊಂದು ಭಾಗ ಚಟ ಬೆಳೀತಾರೆ. ಆಹಾರ ಬೆಳೆದಂಥವ್ರು ಉದಾಹರಣೆಗೆ ನೋಡಿ, ತೆಂಗು ಬೆಳೆದವನು, ರಾಗಿ ಬೆಳೆದವನು, ಜೋಳ ಬೆಳೆದವನು, ಸಂಬಾರ ಬೆಳೆದವನು, ಹುಳ್ಳಿಕಾಳು ಬೆಳೆದವನು, ತೊಗರಿಕಾಳು ಬೆಳೆದವನು, ಸೂರ್ಯಕಾಂತಿ ಬೆಳೆದವನು, ಇವರೆಲ್ಲರನ್ನು ನೋಡಿ ಅವರ ಆರ್ಥಿಕ ಸ್ಥಿತಿ. ಟೊಮೆಟೊ ಬೆಳೆದವರು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಸಾಲಗಾರರಾಗ್ತಾರೆ, ಸೋತಿದ್ದಾರೆ. ಹೊಗೆ ಸೊಪ್ಪು ಬೆಳೆಯೋನು, ಅಡಿಕೆ ಬೆಳೆಯೋನು, ಕಾಫಿ ಬೆಳೆಯೋನು, ಟೀ ಬೆಳೆಯೋನು, ಚರಸ್ ಮತ್ತು ಈ ಗಾಂಜಾ ಸೊಪ್ಪು ಬೆಳೆಯೋನು, ಇವರೆಲ್ಲರೂ ಕೂಡ ಶ್ರೀಮಂತರಾಗಿದ್ದಾರೆ. ಇವತ್ತು ಮಾರ್ಕೆಟ್ ಒಳಗೆ ಅಡಿಕೆ ಬೆಳೆಗಾರರು ತುಂಬ ಚೆನ್ನಾಗಿದ್ದಾರೆ. ಕಾಫಿ ಬೆಳೆಗಾರರು ಮತ್ತು ಈ ಚಟಕ್ಕೆ ಸಂಬಂಧಪಟ್ಟ ಆಹಾರ ಯಾರು ಬೆಳೀತಾರೆ ಅವರೆಲ್ಲರೂ ಚೆನ್ನಾಗಿದ್ದಾರೆ. ಆಹಾರ ಬೆಳೆಯೋರೆಲ್ಲರೂ ಕೂಡ ಸೋತಿದ್ದಾರೆ. ಸೊ ಹಾಗಾಗಿ ಏನಾಗ್ಬಿಟ್ಟಿದೆ, ಇಡೀ ಸಮಾಜದ ವ್ಯವಸ್ಥೆನೇ ಚಟಕ್ಕೆ ಬಿದ್ದುಬಿಟ್ಟಿದ್ದೀವಿ ನಾವು. ಚಟದ ಆಹಾರಕ್ಕೆ ಬಿದ್ದುಬಿಟ್ಟಿದ್ದೀವಿ. ತೆಂಗಿನಕಾಯಿ ಇಲ್ದಲೆ ಬದುಕಬಲ್ಲ, ಅಡಿಕೆ ಇಲ್ದಲೆ ಬದುಕೋಕ್ಕಾಗಲ್ಲ, ತಂಬಾಕು ಇಲ್ದಲೆ ಬದುಕೋಕ್ಕಾಗಲ್ಲ. ಇಲ್ಲಿ ಬೇರೆ ಸಂಬಾರ ಪದಾರ್ಥಗಳನ್ನು ಬಿಟ್ಟು ಕಾಫಿ ಬೆಳಿಗ್ಗೆ ಕುಡಿಲೇಬೇಕು, ಅವನು ಟೀ ಕುಡಿಲೇಬೇಕು. ಇದು ಚಟ. ಜನರಿಗೆ ಒಂದು ಕಡೆ ಚಟನ ಹಚ್ಚಿಬಿಟ್ಟಿದ್ದೀವಿ. ಸಮಾಜದೊಳಗಡೆ ಅದಕ್ಕೆ ತೆರಿಗೆ ಬರುತ್ತೆ. ಉದಾಹರಣೆಗೆ ರಾಜ್ಯ ಸರ್ಕಾರಕ್ಕೆ ಭಾರಿ ದೊಡ್ಡ ಪ್ರಮಾಣದ ರೆವಿನ್ಯೂ ನಿಮಗೆ ಬರ್ತಾ ಇರೋದು ಶರಾಬ್ ಅರೇಕಿಂದ. ಹಾಗಾಗಿ ಏನು ಮಾಡ್ತಾರೆ, ಒಂದು ಅರೇಕ್ ಅಂಗಡಿ ಲೈಸೆನ್ಸ್ ಅಂಗಡಿಯಲ್ಲಿ ಇದ್ದರೆ, ಒಂದು ಲಿಕ್ಕರ್ ಇದ್ದರೆ
ಅವರು 50 ಹಳ್ಳಿಗಳಿಗೆ ಅವರು ಸಪ್ಲೈ ಮಾಡಿದ್ದಾರೆ ಕಾನೂನು ಬಾಹಿರವಾಗಿ. ಅದಕ್ಕೆ ಅಧಿಕಾರಿಗಳು ಮೌನವಾಗಿರಬೇಕಾಗ್ತದೆ. ಕಾರಣ ಅಂದರೆ ಒಂದು ಬಜೆಟ್ ಫಿಕ್ಸ್ ಮಾಡಿರ್ತಾರೆ, ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಜಿಲ್ಲೆಗೆ ಇಷ್ಟು ಶರಾಯಿ ಖರ್ಚಾಗಬೇಕು ಅಂತ. ಸರ್ಕಾರ, ಅಧಿಕಾರಿಗಳು, ರಾಜಕಾರಣಿಗಳ ಒಂದು ತಂಡ ತೆರಿಗೆನ ಬೇಕಾಗಿದೆ ಸರ್ಕಾರ ನಡೆಸೋದಕ್ಕೆ. ಇನ್ನೊಂದು ಕಡೆ ಸತ್ತು ಹೋಗ್ತಿರ್ತಕ್ಕಂಥ ಜನ. ಜವಾಬ್ದಾರಿ ಯಾರ್ದು? ಇದೊಂದು ಭಾರಿ ಕ್ಲಿಷ್ಟವಾದ ಸಮಸ್ಯೆ. ಜಗತ್ತಿನಾದ್ಯಂತ ಈ ಸಮಸ್ಯೆ ಇದೆ. ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. 45ರಿಂದ 50 ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟು ಡ್ರಗ್ಸಿಗೆ ನಡೆಯುತ್ತೆ. ಇದು ಯಾವುದು ಲೈಸೆನ್ಸ್ಡ್ ವಿಸ್ಕಿ ಇದೆಯಲ್ಲ, ಅದಲ್ಲ, ಈ ಬೇರೆ ಡ್ರಗ್ಸ್ಗಳಿದೆಯಲ್ಲ, ಮಾಫಿಯಾದಲ್ಲಿ ನಡೀತಕ್ಕಂಥ ಕೊಕೇನ್ ಇರ್ಬೋದು, ಬೇರೆ ಬೇರೆ ಪದಾರ್ಥಗಳಿಗೆ 45ರಿಂದ 50 ಲಕ್ಷ ಕೋಟಿಯ ವ್ಯವಹಾರ ನಡೀತದೆ. ಇದು ನಮ್ಮದೊಂದು ದುರಂತ. ಇದು ನಿಮ್ಮ ನೇತೃತ್ವದಲ್ಲಿ ಒಂದು ದೊಡ್ಡ ಆಂದೋಲನವನ್ನು ಈಗಾಗಲೇ ಆರಂಭ ಮಾಡಿದ್ದೀರಿ. ಇದರ ಮೂಲಕ ಹೇಗೆ ಪರಿಹಾರ ಸಾಧ್ಯ ಅಂತ? ನೋಡಿ, ನಾವು ಮಾತ್ರ ಮಾಡಿಲ್ಲ. ಈ ಆಂದೋಲನ ಭಾರಿ ದೊಡ್ಡ ಆಂದೋಲನ ಪ್ರಾರಂಭ ಆಗಿರೋದು ಪಂಜಾಬಿಂದ. ಪಾಕಿಸ್ತಾನದಿಂದ ಬಾಂಬ್ ಹಾಕಿ ಟೆರರಿಸ್ಟನ್ನು ಕಳಿಸೋದು ಒಂದು ಅಂಗ ಆದರೆ, ಅದು ಎಲ್ಲೋ ಒಂದು 10 ಜನ ಸಾಯ್ತಾರೆ. ಆದರೆ ನಮ್ಮ ದೇಶದ ವಿರೋಧಿಗಳಿಗೆ ಈ ದೇಶದ ಜನಸಂಖ್ಯೆ ನೆನಪೊಂದು ಶಕ್ತಿ. ಈಗ ಯುವಕರು ಈ ದೇಶದ ಆಸ್ತಿ. ಒಂದು ದೊಡ್ಡ ಮಾಫಿಯಾ ಗ್ಯಾಂಗ್ ಇವತ್ತು ಪಾಕಿಸ್ತಾನದ ಮುಖಾಂತರ ನಮ್ಮ ದೇಶದೊಳಗೆ ನುಗ್ಗಿದೆ. ಅದು ಡ್ರಗ್ಸ್. ಇದನ್ನು ಬಿಡೋ ಮುಖಾಂತರ ಮಕ್ಕಳನ್ನು ಸಾರಾಸಗಟಾಗಿ 40% ಪಂಜಾಬಲ್ಲಿ ಈಗಾಗಲೇ ಡ್ರಗ್ಸಿಗೆ ಮಕ್ಕಳು ಬಲಿಯಾಗಿಬಿಟ್ಟಿದ್ದಾರೆ. ಇಲ್ಲೂ ಕೂಡ ಸಕಲೇಶ್ಪುರದಲ್ಲೂ ಕೂಡ ಡ್ರಗ್ಸಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಲಿಯಾಗಿದ್ದಾರೆ. ಇದನ್ನು ತಪ್ಪಿಸೋದಕ್ಕೆ ಕಾನೂನುಗಳು ಎಷ್ಟೇ ಮಾಡಿದರೂ ಕೂಡ ಸಾಕಾಗಲ್ಲ. ಅದಕ್ಕೋಸ್ಕರ ಮನೆ ಮನೆಯಲ್ಲಿ ಆಂದೋಲನ ಆಗಬೇಕು. ಆ ಕಾರಣಕ್ಕೆ ನಾವು ಈ ಆಂದೋಲನ ಯಾಕೆ ಕೈಗೆ ತೊಗೊಂಡಿದ್ದೀವಿ ಅಂದರೆ, ತುಂಬ ಜನ ಈ ಆಂದೋಲನದಲ್ಲಿ ಈಗಾಗಲೇ ಕೆಲಸ ಮಾಡ್ತಾರೆ. ಇಲ್ಲಿ ಧರ್ಮಸ್ಥಳ ಸಂಘದವ್ರು ಮಾಡ್ತಾ ಇದ್ದಾರೆ, ಬೇರೆ 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 ರೂಪದಲ್ಲಿ ಮಾಡ್ತಾ ಇದ್ದಾರೆ. ರೋಟರಿ ಲಯನ್ಸ್ನವ್ರು ಮಾಡ್ತಾರೆ, ಪೊಲೀಸ್ನವ್ರು ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಶೆಲ್ ಇದೆ, ಆರೋಗ್ಯ ಶೆಲ್ ಇದೆ, ಒಂದು ಕ್ಷೇತ್ರ ಅಧಿಕಾರಿ ಒಬ್ಬರಿದ್ದಾರೆ. ಸಾಕಾಗ್ತಾ ಇಲ್ಲ. ಯಾಕೆ ಅಂದರೆ ಅವೆಲ್ಲವೂ ಕೂಡ ಸಣ್ಣ ಪ್ರಮಾಣದವಾಗ್ತವೆ. ಅವನ್ನೆಲ್ಲ ಕೋಆರ್ಡಿನೇಟ್ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಕೆಲಸ ಆ ಎಲ್ಲ ಶಕ್ತಿಗಳನ್ನು ಕೋಆರ್ಡಿನೇಟ್ ಮಾಡಿ ಒಂದು ಮನೆಯನ್ನೇ ನಾವು ದತ್ತು ತಗೋಬೇಕು. ಒಂದು ಮನೆಯಲ್ಲಿ ಒಬ್ಬ ಯುವಕನ ಅಥವಾ ಯುವತಿಯನ್ನು ನಾವು ದತ್ತು ತಗೋಬೇಕು. ಆ ತಾಯಿಯನ್ನು ಆ ದತ್ತು ಸ್ವೀಕಾರ ಮಾಡಿದ ಮನೆಗೆ ಆಕೆನ ನಾವು ಪ್ರಮುಖ ವ್ಯಕ್ತಿಯಾಗಿ ತಗೋಬೇಕು. ಆ 2 ಜನರ ಒಂದು ಕಣ್ಗಾವಲ್ಲ, ಒಂದು ಸಣ್ಣದೊಂದು ಕಿಂಡಿ, ಅಲ್ಲೊಂದು ಕ್ಯಾಮ್ರಾನ ಇಡೋದು. ಕ್ಯಾಮ್ರಾ ಅಂದರೆ ಯಾವುದು? ಈ ಮಕ್ಕಳೇ ಕ್ಯಾಮ್ರಾ, ತಾಯಿನೇ ಕ್ಯಾಮ್ರಾ. ಆ ಮನೆಯಲ್ಲಿ ಏನು ನಡೀತದೆ ಅನ್ನೋದನ್ನ ತಿಳ್ಕೊಂಡು ಆ ಮನೆನ ರಿಪೇರಿ ಮಾಡ್ತಕ್ಕಂಥ ಒಂದು ಬೃಹತ್ ಆಕಾರವಾದಂಥ ಕೆಲಸ ಎಲ್ಲ ಸಂಘ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು, ಅಥವಾ ರೋಟರಿ ಲಯನ್ಸ್ ಅಂತ ಸಂಸ್ಥೆಗಳು, ಚಳುವಳಿ ಮಾಡ್ತಕ್ಕಂಥ ಸಂಸ್ಥೆಗಳು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಮತ್ತು ಈ ಅನೇಕ ಮುಲ್ಲಾಗಳಿದ್ದಾರೆ, ಗುರುಗಳಿದ್ದಾರೆ ಮಸೀದಿ ಚರ್ಚ್ಗಳಲ್ಲಿ. ಸೊ ಇವರೆಲ್ಲರನ್ನು ಬಳಸ್ಕೊಂಡ್ರೆ ಇಡೀ ಸಮಾಜನ ಒಂದು ಮಾಡ್ತಕ್ಕಂಥ ಕೆಲಸ ಮಾಡಿ ಮನೆಯಲ್ಲಿ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು ಅನ್ನೋಂಥ ಒಂದು ನನಗೆ ನಿರೀಕ್ಷೆ ಇದೆ. ಆ ಕಾರಣಕ್ಕೆ ಇವತ್ತು ನಾವು ಮಾಡ್ತಾ ಇರೋದಿಷ್ಟೇ, ಏನೆಲ್ಲ ಕೆಲಸ ಮಾಡಿ ಬೇರೆ ಬೇರೆ ಬಿಡಿಯಾಗಿರ್ತಕ್ಕಂಥ ಸಂಘಟಕರಿದ್ದಾರೆ. ಯಾರು ನಶಮುಕ್ತ ದೇಶವನ್ನು, ರಾಜ್ಯವನ್ನು, ನಗರವನ್ನು, ಗ್ರಾಮವನ್ನು ಮಾಡಬೇಕು ಅನ್ನೋರು ಈಗಿದ್ದಾರೆ, ಅವ್ರದ್ದೆಲ್ಲ ಒಂದು ಕೋಆರ್ಡಿನೇಷನ್, ಒಂದು ದಾರದ ಕೆಲಸ ಅಷ್ಟೇ. ಇದನ್ನು ಮಾಡಿ ಸಕಲೇಶ್ಪುರದಲ್ಲಿ ನಾಳೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಸಮಾಜದ ವ್ಯಸನವನ್ನು ಮುಕ್ತ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥ ಅನೇಕ ನಾಗರಿಕರು, ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಸರ್ಕಾರ ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಣನ ಖರ್ಚು ಮಾಡ್ತಾ ಇದೆ. ಆದರೆ ಅದು ಪರಿಣಾಮಕಾರಿಯಾಗಿ ಆಗ್ತಿರೋ ಕಾರಣ ಯಾವುದೇ ಕಾರ್ಯಕ್ರಮ ಅದು ಜನರ ಕಾರ್ಯಕ್ರಮ ಆಗದಲ್ಲೇ ಕಾರ್ಯಕ್ರಮಗಳು ಪೂರ್ಣ ಆಗಲ್ಲ. ಅದಕ್ಕೆ ನಮಗೆ ಫಲಿತಾಂಶ ಸಿಕ್ಕಲ್ಲ. ಗಾಂಧಿ ಈ ದೇಶಕ್ಕೆ ಸತ್ಯಾಗ್ರಹ ತರಬೇಕಾದ್ರೆ ಅದು ಜನರ ಕಾರ್ಯಕ್ರಮ ಮಾಡಿದರು, ಜನ ಆಂದೋಲನ ಮಾಡಿದರು. ಉಪ್ಪಿನ ಸತ್ಯಾಗ್ರಹನ ಜನರನ್ನು ಕರ್ಕೊಂಡೋಗಿ ಉಪ್ಪನ್ನು ತಯಾರು ಮಾಡಿದರು ಜನರ ಕೈಯಿಂದಲೇ. ಹೀಗೆ ಈ ದೇಶದ ಯಾವ್ಯಾವ ಆಂದೋಲನದ ಮುಖಾಂತರ ಆಗಿದೆ ಅವೆಲ್ಲವೂ ಕೂಡ ಫಲಿತಾಂಶ ಬಂದಿದೆ.
ದುರಂತ ಏನಾಗಿದೆ, ಸರ್ಕಾರಿ ಕಾರ್ಯಕ್ರಮಗಳು ಅದಕ್ಕೊಂದು ಸೀಮಿತವಾದ ಶಕ್ತಿ. ಪೊಲೀಸ್ನವ್ರು ಕಂಟ್ರೋಲ್ ಮಾಡಲಿಲ್ಲ ಅಂತಾರೆ, ಇಲ್ಲಿ ಪರ್ವತ ಶ್ರೇಣಿಗಳು ಕುಸಿದ್ರೆ, ಲಾರಿ ಆಕ್ಸಿಡೆಂಟ್ ಆದರೆ, ಕೊಲೆ ಸುಲಿಗೆಗಳಾದರೆ, ಯಾವುದೇ ಕಾರ್ಯಕ್ರಮ ಆದರೆ ಪೊಲೀಸ್ ಬಳಸ್ತೀರ. ಇರೋದು ಪೊಲೀಸ್ ಒಂದು 60-70 ಜನ. ಜೊತೆಗೆ ಪೊಲೀಸ್ ಒಳಗಡೆ ಆಂತರಿಕವಾದ ವ್ಯವಸ್ಥೆಗಳು ಕೆಲವು ಸರಿ ಇಲ್ಲ. ಅವನ್ನ ಸರಿಪಡಿಸೋದಕ್ಕೆ ಬೇಕಾದಂಥ ರಾಜಕೀಯ ಶಕ್ತಿ, ಇಚ್ಛಾಶಕ್ತಿ ನಮ್ಮ ರಾಜಕಾರಣಿಗಳ ಜೊತೆ ಇಲ್ಲ. ಅಧಿಕಾರಿಗಳನ್ನ ಒಂದು ಸನ್ನದ್ಧ ಮಾಡಬೇಕಾದ್ರೆ ಅದಕ್ಕೆ ಸಮಾಜನೂ ಕೂಡ ಅವ್ರ ಹಿಂದೆ ನಿಂತ್ಕೋಬೇಕು. ನಾವೀಗ ಹೊರಟಿರೋದು ಒಬ್ಬ 60 ಜನ ಪೊಲೀಸಿಗೆ ನಾವೊಂದು 6,000 ಜನ ಕಾರ್ಯಕರ್ತರು ಸೇರಿಕೊಂಡ್ರೆ, 4-5 ಜನ ಡಾಕ್ಟರ್ ಜೊತೆ ನಾವು ಒಂದು 400-500 ಜನ ಕಾರ್ಯಕರ್ತರು ಸೇರಿಕೊಂಡ್ರೆ ಶಕ್ತಿ ಆಗತ್ತೆ. ನೋಡಿ, ಒಂದು ತಿಳ್ಕೊಳ್ಳಿ, ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ಅಂತ ನಾವು ಸುಮ್ಮನೆ ಕೂತ್ರೆ ಅದು ನನ್ನ ಮನೆ ಸುಡುತ್ತೆ. ಇವತ್ತು ಬಾಂಗ್ಲಾದೇಶದೊಳಗಡೆ, ಪಾಕಿಸ್ತಾನದಲ್ಲಿ, ಶ್ರೀಲಂಕಾದಲ್ಲಿ ಬಡತನ ಕ್ಷೋಭೆ ಇದೆ. ಅವು ಸುಲಭವಾಗಿ ಹಣ ಮಾಡೋದಕ್ಕೋಸ್ಕರ ಕೊಕೇನ್ ಅಂತ ಮಾದಕ ವಸ್ತುಗಳನ್ನು, ಚರಸ್ಸು, ಗಾಂಜಾಗಳನ್ನು, ನಿಮಗೆ ಅಫ್ಘಾನಿಸ್ತಾನ ಇವತ್ತು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಜಾಗ. ನಿಮಗೆ ಗಾಂಜಾ ಮತ್ತು ಕೊಕೇನ್ ಮತ್ತು ಈ ಥರದ ಪದಾರ್ಥಗಳು ಬರೋದಕ್ಕೆ, ಪದಾರ್ಥಗಳ ಉತ್ಪಾದನೆ ಮಾಡೋದು ಮತ್ತು ರಹದಾರಿ ಅಲ್ಲಿಂದಲ್ಲೇ. ನಮ್ಮ ಪಕ್ಕದಲ್ಲಿ ಇರೋ ದೇಶಗಳು ಅವು ಹಾಳಾಗ್ತಾ ಇದ್ದಾವೆ, ನಮ್ಗೆ ಸಂಬಂಧ ಇಲ್ಲ ಅಂತ ಕೂತ್ರೆ ಇವತ್ತು ನಮ್ಮ ದೇಶಕ್ಕೆ ತುಂಬ ಅಪಾಯ ಇದೆ. ಕಾರಣ ಅಲ್ಲಿಯ ಎಲ್ಲ ದುಷ್ಟಶಕ್ತಿಗಳು ನಮ್ಮ ದೇಶದ ಮೇಲೆ ಈ ಥರ ಪರಿಣಾಮ ಬೀರುತ್ತೆ. ಅವರಿಗೆ ಮುಕ್ತವಾಗಿ ಹಣ ಬೇಕು. ಟೆರರಿಸ್ಟ್ಗಳಿಗೆ ದುಡ್ಡು ಬರೋದೇ ಈ ಮಾದಕ ವಸ್ತುಗಳಿಂದ. ಮಾದಕ ವಸ್ತುಗಳನ್ನು ರಹದಾರಿ ಇಲ್ದಲೇ ಕಾಲ್ನಡಿಗೆನಲ್ಲೋ ಬೇರೆ ಬೇರೆ ರೂಪದಲ್ಲಿ ಭಾರತ ದೇಶಕ್ಕೆ ತಲುಪಿಸ್ತಾ ಇರೋರು ನಮ್ಮ ಪಕ್ಕದ ರಾಷ್ಟ್ರದಿಂದ. ಆ ಕಾರಣಕ್ಕೆ ಇವತ್ತು ನಾವು ನಮ್ಮ ಮಕ್ಕಳನ್ನು ಉಳಿಸ್ಕೋಬೇಕಾದ್ರೆ, ನಾವೆಲ್ಲ ಒಳ್ಳೆಯ ಸಮಾಜ ನೋಡಿಬಿಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಈ ದೇಶದ ಸಂಪತ್ತನ್ನು ಈಗಾಗಲೇ ನಾವು ಊಟ ಮಾಡಿಬಿಟ್ಟಿದ್ದೀವಿ. ಆದರೆ ಮುಂದಿನ ಭವಿಷ್ಯಕ್ಕೋಸ್ಕರ ಈ ಮಕ್ಕಳು ನಾವು ಏನು ಬಿಟ್ಟು ಹೋಗ್ತಾ ಇದ್ದೀವಿ, ಅದಂತೂ ಭಾರಿ ದೊಡ್ಡ ದುರಂತ. 60% ಪಂಜಾಬಲ್ಲಿ ಮಕ್ಕಳ ಆರೋಗ್ಯ ಕೆಟ್ಟು ಹೋಗಿದೆ. ಮಕ್ಕಳು ಹಾಸ್ಪಿಟ್ಲಿಗೆ ಸೇರಿಸಿ ರಕ್ತನಾಳವನ್ನು ಡ್ರಿಪ್ಸ್ ಹಾಕೋದಕ್ಕೋಸ್ಕರ ಹುಡುಕಿದರೆ ಸಿಗ್ತಾ ಇಲ್ಲ. ಸಕಲೇಶ್ಪುರದಲ್ಲಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಹೈಸ್ಕೂಲ್ಗಳನ್ನು, ಮಿಡ್ಲ್ ಸ್ಕೂಲ್ಗಳನ್ನು, ಪ್ರೈಮರಿ ಸ್ಕೂಲ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಮುಸ್ಲಿಂ ಸಮುದಾಯ ಇವತ್ತು ಭಾರಿ ಆತಂಕದಲ್ಲಿದೆ. ತಂದೆ ತಾಯಿಗಳು ಭಯದಲ್ಲಿದ್ದಾರೆ. ಅವರಲ್ಲಿ ಮಕ್ಕಳುಗಳು ಜಾಸ್ತಿ ಇರ್ತಾರೆ. ಆ ಮಕ್ಕಳು ಎಲ್ಲಿ ಹೋಗಿ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಬಹುತೇಕ ಮಕ್ಕಳುಗಳು ಅವರಿಗೆ ಭಯ ಇದೆ. ನಮ್ಮ ಮಕ್ಕಳುಗಳು ಈ ಅಮಲಿಗೆ, ಈ ಡ್ರಗ್ಸ್ ಒಳಗಡೆ ಎಲ್ಲೋ ಸೇರಿಬಿಟ್ಟಿದ್ದಾರೆ, ಆತಂಕ ಇದೆ. ತಂದೆ ತಾಯಿಗಳು ಮಾತು ಕೇಳ್ತಾ ಇಲ್ಲ. ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ತಂದೆ ತಾಯಿಗಳು ಹಿಂದ್ಗಡೆ ಎಲ್ಲಿ ಹೋಗ್ತಾರೆ ಅಂತ ನೋಡೋಕ್ಕಾಗಲ್ಲ. ಈ ಕಾರಣದಿಂದ ಇವತ್ತು ಸಮಾಜನ ಸರಿ ಮಾಡಬೇಕು ಅಂತ ಅಂದರೆ, ಜನ ಸರಿ ಮಾಡಬೇಕು ಅಂದರೆ ಜನರೇ ಎದ್ದು ನಿಲ್ಲಬೇಕಾಗಿದೆ. ಅದು ಆಂದೋಲನದ ರೀತಿ ಆಗಬೇಕಾಗಿದೆ. ಯಾರು ಸರ್ವಿಸ್ ಮೈಂಡಲ್ಲಿ ಸೇವೆ ಮಾಡಬೇಕು ಅಂತಿದ್ದಾರೆ, ಈ ಸಮಾಜ ಉಳಿಸ್ಬೇಕು ಅಂತಕ್ಕಂಥ ಜನರು ಯಾರ್ಯಾರಿದ್ದಾರೆ, ಅನೇಕ ಸಂಸ್ಥೆಗಳು ಕೈ ಜೋಡಿಸ್ತಾ ಇದ್ದಾವೆ. ನಾಳೆ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅದು ಕೇವಲ ಯಾರೋ ವಿಶ್ವನಾಥ್ ಮತ್ತು ಅವರ ಸ್ನೇಹಿತರುಗಳು ಮಾಡೋದ್ರಿಂದ ಬಗೆಹರಿತದೆ ಅಂತ ನಾನು ಅಂದ್ಕೊಂಡಿಲ್ಲ. ನಾನು ನನ್ನ ಗೆಳೆಯರು ಮಾಡ್ತಾರಂಥ ಕೆಲಸ, ಅನೇಕ ಜನರು ಸುತ್ತ ಸಮಾಜ ಸುತ್ತ ಕೆಲಸ ಮಾಡೋರು ಇದ್ದಾರೆ. ಈ ಅನಿಷ್ಟನ ಕಿತ್ತಾಕಬೇಕು ಅಂತ ಆಲೋಚನೆ ಇದ್ದಾರೆ. ಅವ್ರನ್ನೆಲ್ಲ ಪೋಣಿಸೋಂಥ ಒಂದು ದಾರ ಅಷ್ಟೇ. ನಾಳೆ ನಾವು ವ್ಯಸನ ಮುಕ್ತ ಭಾರತ್ ಆಂದೋಲನದ ಅಡಿಯಲ್ಲಿ ವ್ಯಸನ ಮುಕ್ತ ಗ್ರಾಮದ ಕಲ್ಪನೆ ಇಟ್ಕೊಂಡು ಮನೆ ಮನೆಯೇ ಸರಿ ಮಾಡ್ತಕ್ಕಂಥ, ಮನೆ ಮನೆಯೊಳಗಡೆ ನಮ್ಮ ಕಾರ್ಯಕರ್ತರನ್ನ ನಿರ್ಮಾಣ ಮಾಡ್ತಾ ಇದೊಂದು ದೂರದೃಷ್ಟಿಯ ಮತ್ತು ಭಾರಿ ಗಟ್ಟಿಯಾದ ಒಂದು ಸಂಘಟನೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇವೆ. ಕೆಲವರಿಗೆ ಅನಿಸ್ಬೋದು ನಾನು ನಿನ್ನೆ ಪಾನಮತ್ತನಾಗಿದ್ದೆ ಅಥವಾ ನಿನ್ನೆ ಮೊನ್ನೆ ನಾನು ಡ್ರಿಂಕ್ಸ್ ಮಾಡ್ತಾಯಿದ್ದೆ, ಕುಡಿತಾ ಇದ್ದೆ, ಈ ಆಂದೋಲನಕ್ಕೆ ಸಂಬಂಧ ಇಲ್ಲ ಅಂತ. ನಾನು ಒಂದು ನಿಮಗೆ ಮಾತು ಹೇಳ್ತೇನೆ. ಈ ದೇಶದ ಮಹಾಪುರುಷರನ್ನೆಲ್ಲ ನೋಡಿ, ತಪ್ಪು ಮಾಡಿದವರು ಸರಿಯಾಗಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ತಪ್ಪು ಮಾಡಿದವನಿಗೆ ಮಾತ್ರ ಸಮಾಜ ತಿದ್ದೋದಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಯಾರು ಪಾನ ಮತ್ತನಾಗ್ಯೋ, ಕುಡಿದೋ, ಸಿಗರೇಟ್ ಸೇದೋ, ಹೊಗೆ ಸೊಪ್ಪು ಹಾಕ್ಯೋ ದೇಹನ ಹಾಳು ಮಾಡ್ಕೊಂಡಿದ್ದಾನೆ, ಮನೆ ಹಾಳು ಮಾಡ್ಕೊಂಡಿದ್ದಾನೆ, ಅವನದನ್ನು ಬಿಟ್ಟು ಹೊರಗಡೆ ಬಂದುಬಿಟ್ರೆ ಅವನಷ್ಟು ದೊಡ್ಡ ಗುರು
ನಾವಲ್ಲ. ನಮಗೆ ಅನುಭವ ಇಲ್ಲ. ಕುಡಿದ್ರೆ ಏನಾಗುತ್ತೆ, ಗಾಂಜಾ ಹಾಕಿದ್ರೆ ಏನಾಗುತ್ತೆ, ಚರಸ್ ಹಾಕಿದ್ರೆ ನಮ್ಗೆ ಗೊತ್ತಿಲ್ಲ. ಆದರೆ ಕುಡಿದು ಬಿಟ್ಟವನಿದಾನಲ್ಲ, ಅವನಿಗೆ ಎಲ್ಲವೂ ಗೊತ್ತಿರುತ್ತೆ. ನಮ್ಮ ಸಂಘಟನೆ ಅವರಿಗೆ ಮುಕ್ತವಾದ ಆಹ್ವಾನ ಇದೆ. ಅವರೇ ನಮಗೆ ಮುಂದೆ ಈ ವ್ಯಸನವನ್ನು ಬಿಡಿಸ್ತಕ್ಕಂಥ ಪ್ರಮುಖ ಕಾರ್ಯಕರ್ತರಾಗ್ತಾರೆ. ನಾವು ಹೇಳ್ತಾ ಇದ್ದೀವಿ, ನೀವು ಬನ್ನಿ, ನಾವು ಸೇರಿ ಸಮಾಜ ಕಟ್ಟೋಣ, ನಮ್ಮ ಮಕ್ಕಳು ಉಳಿಸೋಣ, ಭವಿಷ್ಯ ಉಳಿಸೋಣ. ಈ ಭಾರತನ ಯಾರಿಗೆ ಬಿಟ್ಟು ಹೋಗ್ತೀರಾ? ಈ ನದಿಯನ್ನು ಯಾರಿಗೆ ಬಿಟ್ಟು ಹೋಗ್ತೀರಾ? ಇವತ್ತು ಮಳೆಗಾಲ, ಇದು ಆಗಸ್ಟ್ ತಿಂಗಳು, ಆದರೆ ಹೊರಗಡೆ ತಾಪಮಾನ 30-32ಕ್ಕೆ ಈಗಲೇ ಹೋಗಿದೆ. ರಾತ್ರಿ ಫ್ಯಾನ್ ಹಾಕ್ಕೊಂಡು ಮಲಗ್ತಾ ಇದ್ದಾರೆ ಇಷ್ಟು ದೊಡ್ಡ ಮಳೆಯಲ್ಲಿ. ಒಂದೇ 48 ದಿನದಲ್ಲಿ ಮಧ್ಯಮ ಮಲೆನಾಡಿನಲ್ಲಿ 125-130 ಇಂಚ್ ಆದರೆ ಒಳಗಡೆ 200-250 ಇಂಚ್ ಮಳೆ ಸುರಿದಿದೆ. ಒಂದು ಕಡೆ ಒಂದು ಕಡೆ ಪರ್ವತ ಕುಸಿತಾ ಇದೆ, ಇನ್ನೊಂದು ಕಡೆ ಎಳೆ ಮಕ್ಕಳು ಸಾಯ್ತಾ ಇದ್ದಾರೆ. ಈ ದೇಶನ ಎಲ್ಲಿಗೆ ಬಿಟ್ಟು ಹೋಗ್ತಾ ಇದ್ದೀವಿ? ಆ ಕಾರಣಕ್ಕೆ ನಾವೆಲ್ಲ ಸೇರಿ ಈ ಸಮಾಜನ ಉಳಿಸ್ಬೇಕಾಗಿದೆ, ಈ ಪರಿಸರ ಉಳಿಸ್ಬೇಕಾಗಿದೆ, ಈ ಪರ್ವತ ಶ್ರೇಣಿಗಳನ್ನ ಉಳಿಸ್ಬೇಕಾಗಿದೆ. ನದಿಯ ಮೂಲ, ಜಲಮೂಲ ಮತ್ತು ಸ್ತ್ರೀ ಮೂಲಗಳು, ಇವು 3 ಕೂಡ ಇವತ್ತು ಅಪಾಯದಲ್ಲಿದ್ದಾವೆ. ನದಿಯ ಮೂಲಕ್ಕೆ ಹೋಗಿ ನಾವು ರೆಸಾರ್ಟ್ಗಳು ಮಾಡ್ತಾ ಇದ್ದೀವಿ, ನದಿಯ ಮೂಲಕ್ಕೆ ಹೋಗಿ ಡ್ಯಾಮ್ ಕಟ್ತಾ ಇದ್ದೀವಿ, ನದಿಯ ಮೂಲಕ್ಕೆ ಹೋಗಿ ಎಲ್ಲ ಪ್ರಗತಿಪರ ಅಂದ್ಕೊಂಡು ರಸ್ತೆ ಮತ್ತು ಬೇರೆ ಬೇರೆ ಥರ ನಿರ್ಮಾಣ ಮಾಡ್ತಾ ಇದ್ದೇವೆ. ಅದು ಋಷಿ ಮೂಲನೂ ಹೌದು. ಇನ್ನೊಂದು ಸ್ತ್ರೀ ಮೂಲ, ಹೆಣ್ಣನ್ನು ಅತ್ಯಂತ ಸರ್ವಶ್ರೇಷ್ಠವಾಗಿ ನೋಡಬೇಕಾದಂಥ ನಾವು ಬೆತ್ತಲೆ ಮಾಡಿಕೊಂಡು ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ 3 ಮೂಲಗಳಿದಾವಲ್ಲ, ಅದು ಜಗತ್ತಿನ ಬದುಕಿನ ಮೂಲಗಳು, ಅವು ಜಗತ್ತಿನ ಹುಟ್ಟಿನ ಮೂಲಗಳು. ಇವನ್ನ ಉಳಿಸ್ಬೇಕಾದ್ರೆ, ಅದನ್ನು ಎತ್ಕೊಂಡು ಹೋಗಬೇಕಾದ್ರೆ ಸಮರ್ಥವಾದಂಥ ಯುವಕರನ್ನು ನಾವು ಇವತ್ತು ತಯಾರು ಮಾಡಬೇಕು. ನಮಗಿವತ್ತು ಫುಟ್ಬಾಲ್ ಆಡೋರು, ಕ್ರಿಕೆಟ್ ಆಡೋರು, ಜಾಗಿಂಗ್ ಮಾಡೋರು, ಅಲ್ಲಿ ಇಲ್ಲಿ ಚಳವಳಿ ಮಾಡೋರು ಹುಡುಗರೇ ಸಿಗ್ತಾ ಇಲ್ಲಲ್ರಿ. ನಾನು 17 ವಯಸ್ಸಲ್ಲಿ ಚಳವಳಿ ಮಾಡಿದವನು, ನೀವು ನಿಮ್ಮ 14-15 ವಯಸ್ಸಿನಲ್ಲಿ ಸಂಘಟನೆ ಮಾಡಿದವರು. ಇವತ್ತು ಮಕ್ಕಳು ಸಿಗ್ತಾ ಇಲ್ಲ, ಕೂರೋಫೀಲ್ಡ್ ಖಾಲಿ ಬಿದ್ದಿದೆ. ಏನಾಗಿದೆ? ಎಲ್ಲರೂ ಕ್ಷಣಿಕವಾಗಿ 2 ನಿಮಿಷಕ್ಕೆ ಸಂತೋಷ ಪಡ್ತಕ್ಕಂಥ ಈ ಡ್ರಗ್ಸಿಂದ ಹೋಗಿದ್ದಾರೆ. ಅವರಿಗೆ ವ್ಯಾಯಾಮನೂ ಬೇಕಾಗಿಲ್ಲ, ಕ್ರೀಡೆನೂ ಬೇಕಾಗಿಲ್ಲ, ಸಮಾಜನೂ ಬೇಕಾಗಿಲ್ಲ, ಚಳುವಳಿನೂ ಬೇಕಾಗಿಲ್ಲ. ಚಳುವಳಿಗಳು ಸತ್ತೋಗಿದಾವಲ್ಲ, ಚಳುವಳಿಗಳ ಸಾವು ಪ್ರಜಾಪ್ರಭುತ್ವದ ಸಾವು. ಚಳುವಳಿ ಭದ್ರವಾಗಿದ್ದರೆ ಮಾತ್ರ ಈ ದೇಶ ಸಮಾಜ ಎಚ್ಚರಾಗಿರುತ್ತೆ. ಮತ್ತು ರಾಜಕಾರಣಿಗಳಿಂದ ಭಾರಿ ನಿರೀಕ್ಷೆ ಮಾಡೋಂಗಿಲ್ಲ. ಭಾರಿ ನಿರೀಕ್ಷೆ ಕೆಟ್ಟು ಕುಲಕರೆಂಬುದು ಹೋಗಿದೆ. ಯಾರು ಕೋಟಿಗಟ್ಟಲೆ ಹಣನ ಕಳ್ಳ ಇದರಿಂದ ದುಡ್ದಿರ್ತಾನೋ ಅವನು ಡ್ರಗ್ಸಿಂದ ತಂದಿರಲಿ, ಚರಸ್ ಮಾಡಿ ತಂದಿರಲಿ, ದುಡ್ಡಿದೆ ಅಂದರೆ ಅವನ್ನ ಪಾರ್ಲಿಮೆಂಟ್ ಮೆಂಬರ್ ಮಾಡ್ತೀವಿ, ಅವನ್ನ ಅಸೆಂಬ್ಲಿ ಮೆಂಬರ್ ಮಾಡ್ತೀವಿ, ಗ್ರಾಮ ಪಂಚಾಯತಿಯಿಂದಲೂ ಕೂಡ ಗೆಲ್ಸಕ್ಕೆ ನೋಡ್ತೀವಿ. ಹೀಗೆ ಒಂದು ಜಾಗೃತವಾದ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ನಾವೇ ಮಾಡ್ತೀವಿ ಅಂತ ಹೇಳಲ್ಲ. ನಾಳೆ ಮಾಡ್ತಕ್ಕಂಥ ಆಂದೋಲನಕ್ಕೆ ನೀವೆಲ್ಲ ಬನ್ನಿ. ಅದೊಂದು ಸಣ್ಣ ಒಂದು ಪುಟ್ಟ ಚರ್ಚೆ ಮಾಡಿ ನಿರ್ಣಯ ತಗೊಳ್ಳೋವಂಥ ಜಾಗ ಆಗಿರುತ್ತೆ. ಅದು ದೀರ್ಘಕಾಲ ಇರುತ್ತೆ. ಪ್ರತಿ ವರ್ಷ ಪ್ರತಿದಿನ ನಡ್ಕೊಂಡು ಹೋಗೋದಿರುತ್ತೆ. ನನ್ನ ಸ್ನೇಹಿತರು ಎಲ್ಲರೂ ಕೂಡ, ಎಲ್ಲ ಸಂಘ ಸಂಸ್ಥೆಯರು, ಪತ್ರಕರ್ತರು, ವಿಶೇಷವಾಗಿ ಲಯನ್ಸು, JC ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು, ಬಜರಂಗ ದಳ, ಅಥವಾ ನಮ್ಮ ಮಸೀದಿ ಗುರುಗಳು, ಚರ್ಚ್ ಗುರುಗಳು, ಎಲ್ಲರನ್ನೂ ನಾವು ಇವತ್ತು ಕರೆದಿದ್ದೀವಿ, ನಾಳೆ ಸೇರ್ಕೊಳ್ತಾ ಇದ್ದೀವಿ. ಒಂದು ಪ್ರಯತ್ನ ನಡೆಸ್ತೀವಿ. ನಾವೇ ಮಾಡಿ ಮುಗಿಸ್ತೀವಿ ಅಂತಿಲ್ಲ. ಇದನ್ನು, ಈ ರಥವನ್ನು, ಈ ಹೋರಾಟನ ಹೊತ್ಕೊಂಡು ಹೋಗಬೇಕು. ನಾವು ಹೋದ್ಮೇಲೆ ಇನ್ನೊಬ್ರು ಹೊತ್ಕೊಂಡು ಹೋಗ್ತಾರೆ. ಆ ಕಾರ್ಯಕ್ರಮ ಮಾಡೋ ದೃಷ್ಟಿಯಿಂದ ನಾಳೆ ವ್ಯಸನಮುಕ್ತ ಭಾರತ್ ಆಂದೋಲನದ ಅಡಿಯಲ್ಲಿ ವ್ಯಸನಮುಕ್ತ ಗ್ರಾಮ ಅನ್ನುವಂಥ ಹೆಡ್ಲೈನ್ ಹಾಕ್ಕೊಂಡು ನಾವೆಲ್ಲ ಸೇರ್ಕೊಂಡಿದ್ದೀವಿ. ದಯಮಾಡಿ ನಾಳೆ ಒಕ್ಕಲಿಗರ ಸಂಘದ ಸಭಾಭವನದಲ್ಲಿ 11 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಅದು ಭಾರಿ ಟೈಮಿಗೆ ಸರಿಯಾಗಿ ನಡೆಯುತ್ತೆ. ಒಂದು 2 ಗಂಟೆ ಸಭಾ ಕಾರ್ಯಕ್ರಮಗಳು, ಅಂದರೆ ಚರ್ಚೆ ನಂತರ ಕೆಲವು ನಿರ್ಣಯಗಳನ್ನು ತಗೊಂಡು ಮುಂದಿನ ಕಾರ್ಯಕ್ರಮನ ನಾವು ಚಾಲು ಮಾಡ್ತೀವಿ. ಸರಿ, ಆಂದೋಲನವನ್ನು ಈಗಾಗಲೇ ಆರಂಭ ಮಾಡಿದಿರಿ. ಈ ಆಂದೋಲನದಲ್ಲಿ ಪ್ರತಿಯೊಬ್ಬರು ಕೂಡ ಯಾವ ರೀತಿ, ಯಾಕೆ ಪ್ರಮುಖ ಪಾತ್ರವನ್ನು ವಹಿಸಬೇಕು ಈ ಆಂದೋಲನದಲ್ಲಿ? ನೋಡಿ, ನಮ್ಮ ಜನರೆಲ್ಲರೂ ಕೂಡ ಸುದ್ದಿ ಮಾಧ್ಯಮಗಳನ್ನು, TV-ಗಳನ್ನು ತುಂಬ ನೋಡ್ತಾರೆ. ಕಳೆದ 1 ವಾರದ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಒಂದು ವೈದ್ಯ ವಿದ್ಯಾರ್ಥಿನ ಅತ್ಯಾಚಾರ ಮಾಡಿ ಕೊಲ್ತಾರೆ. ಯಾರು ಅತ್ಯಾಚಾರ ಮಾಡಿದ್ರು? ವೈದ್ಯಕೀಯ ವರದಿ ಪ್ರಕಾರ ಆ ಹೆಣ್ಣು ಮಗಳ ಗರ್ಭಕೋಶದೊಳಗಡೆ 150 ml ಸಮನ್ನಿತ್ತು.
ಒಂದು ಗಂಡಿನ ಸಮಾನ 10-15 ml ಇರುತ್ತೆ. 150 ml ಅಂದರೆ 10-12 ಜನ ಗಂಡಸರು ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಏನು ದ್ವೇಷ? ಒಂದೇ ದ್ವೇಷ. ಆಕೆ ಡ್ರಗ್ಸ್ ಮಾಫಿಯಾದ ಪೂರ್ಣ ಇಂಚಿಂಚು ವರದಿ ಅವಳಿಗೆ ಗೊತ್ತಿತ್ತು, ಮಾಹಿತಿಯನ್ನು ಪೊಲೀಸಿಗೆ ಕೊಟ್ಟಿದ್ಲು. ಇನ್ನು ಅವಳ ಹತ್ರ ದಾಖಲೆ ಇದ್ದದನ್ನು ಕೊಡೋದಕ್ಕೆ ತಯಾರಿಲ್ಲ, ಯಾಕೆಂದರೆ ಅಲ್ಲಲ್ಲಿ ಅವಳ ಸಹಪಾಠಿಗಳು ಮತ್ತು ಅವರ ಇಲಾಖೆ ಒಳಗಡೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಅವಳು ನೋಡಿದ್ಲು. ಈ ಕಾರಣ ಇಟ್ಕೊಂಡು ಡ್ರಗ್ಸನ್ನ ಅಮಲ್ನಲ್ಲಿದ್ದಂಥ ಜನ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಅವ್ರು ಕೊಲ್ತಾರೆ. ಸಣ್ಣ ಪುಟ್ಟ ಪ್ರಕರಣಕ್ಕೆ ನೀವು ಮೊನ್ನೆ ನೋಡಿದ್ರಿ, ಒಂದು ಮದುವೆ ಆಗಿ ಪ್ರಸ್ತಕ್ಕೆ ಹೋಗ್ತಾರೆ, ರೂಮಿಗೆ ಒಳಗಡೆ ಹೋಗ್ತಾರೆ, ಮದುವೆ ಬೆಳಿಗ್ಗೆ ಆಗಿದ್ದಾರೆ, ಒಳಗೆ ಹೋಗಿದಾಗ ನೋಡಿದರೆ ಅವಳ ಹೆಣ ಬಿದ್ದಿರುತ್ತೆ, ಕೊಂದಾಕಿರ್ತಾನೆ. ಏನಾಯ್ತು ಅವನಿಗೆ? ಡ್ರಗ್ಸ್. ಈ ಅಮಲು ಇವತ್ತು ಸಮಾಜದೊಳಗಡೆ ಹೆಣ್ಮಕ್ಳು ಬುದ್ಧಿವಂತರಾಗಿದ್ದಾರೆ. ಅವು ಕೆಲಸಕ್ಕೆ ಹೋಗ್ತವೆ, ರಾತ್ರಿ ಹಗಲು ಕೆಲಸ ಮಾಡ್ತಾರೆ, ಬೀದಿನಲ್ಲಿ ಒಬ್ಬರು ಬರಂಗಿಲ್ಲ. ಪ್ರೀತಿಸಿ ಮದುವೆ ಆಗಲಿಲ್ಲ ಅಂತ ಕೊಡಗಲ್ಲೊಬ್ಬ ಮನುಷ್ಯ ಕೊಚ್ಚಿ ಕೊಲ್ತಾನೆ ಒಂದು ಹೆಣ್ಮಗಳನ್ನು. ಎಂಗೇಜ್ಮೆಂಟ್ ಆಗಿರುತ್ತೆ, ಕೊಂದಾಕ್ತಾರೆ. ಹುಬ್ಳಿನಲ್ಲಾದಂಥ 2 ಪ್ರಕರಣಗಳು ನೀವು ನೋಡಿದಿರಿ. ಏನಾಗಿತ್ತು ಅವನಿಗೆ? ಡ್ರಗ್ಸ್. ಈ ಅಮಲು ಈ ಪ್ರಮಾಣದ ಪ್ರಚೋದನೆ ನೀಡಿ ಪ್ರತಿ ಹಂತದಲ್ಲಿ ಇವತ್ತು ರಕ್ಷಣೆ ಇಲ್ಲ ಅಂದಾಗ, ಪ್ರತಿ ಜನಸಾಮಾನ್ಯರಿಗೆ ಮಕ್ಕಳಿರ್ತಕ್ಕಂಥವ್ರಿಗೆ, ಅದು ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ, ಅವ್ರ ಜವಾಬ್ದಾರಿ ತಮ್ಮ ಮಕ್ಕಳು ಹೊರಗೋದೋ ವಾಪಸ್ ಬರಲ್ಲ. ನಮ್ಮ ಹೆಣ್ಮಕ್ಳು ಹೊರಗೋದವರು ವಾಪಸ್ ಬರಲ್ಲ. ಮದುವಾದ ಹೆಣ್ಮಕ್ಳು ತವ್ರ ಮನೆಗೆ ಬರೋದೇ ಗ್ಯಾರಂಟಿ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೆಲ್ಲದರ ಹಿಂದೆ ಡ್ರಗ್ಸ್ ಇದೆ ಮತ್ತು ಡ್ರಗ್ಸ್ ಮಾಫಿಯಾ ಇದೆ. ನನಗೊಂದು ಆಶ್ಚರ್ಯ ಅಂದರೆ, ನಾವೊಂದು ವಾರ 10 ದಿವಸದಿಂದ ನಾವು ಸೇರಿಕೊಂಡು ಒಂದು ಈ ಆಂದೋಲನ ಮಾಡಬೇಕು ಅಂತ ಇಲ್ಲಿ ಒಂದು ಪ್ರಯತ್ನ ನಡೆಸ್ತೀವಿ. ಆದರೆ ನನಗೆ ಎಲ್ಲಿ ಫೋನ್ ಮಾಡಲಿ ಮೆಸೇಜ್ ಸಿಗ್ತಾ ಇದೆ, ಡ್ರಗ್ಸ್ ವಿರುದ್ಧ ಒಂದು ಆಂದೋಲನ ಪ್ರಾರಂಭ ಆಗಿದೆ ಅಂತ. ಅವ್ರಿಗೆ ಆತಂಕ ಏನಂದರೆ, ಆತಂಕ ಸರ್ಕಾರಿ ಅಧಿಕಾರಿಗಳು ಮಾಡಿದ್ರೆ ಆತಂಕ ಅಲ್ಲ, ಸಾರ್ವಜನಿಕ ಹೋರಾಟಗಾರರು, ಚಳವಳಿಯಿಂದ ಬಂದವರು, ಸಮಾಜ ಸುಧಾರಣೆ ಮಾಡ್ತಕ್ಕಂಥ ಜನಸಮುದಾಯ ಈ ಒಂದು ಕೆಟ್ಟ ಚಟದ ಮತ್ತು ಈ ದುಷ್ಟಕೂಟನ ಭೇದಿಸ್ತಾರೆ, ಇದನ್ನು ನಿಲ್ಲಿಸುವಂಥ ಪ್ರಯತ್ನ ನಡೆಸ್ತಾರೆ ಅನ್ನೋದಕ್ಕೆ ಈ ದೊಡ್ಡ ಜಾಲಕ್ಕೆ ಆತಂಕ ಆಗಿದೆ. ಅದರಿಂದ ನಾನು ಕೇಳೋದಿಷ್ಟೇ, ಜನಸಾಮಾನ್ಯರಿಗೆ ನೀವೆಲ್ಲರೂ ಕೂಡ ಜಾಗೃತರಾಗಬೇಕು, ನೀವೆಲ್ಲರೂ ಕೂಡ ಇನ್ವಾಲ್ವ್ ಆಗಬೇಕು. ಇದಕ್ಕೆ ನೀವು ಸೇರ್ಕೋಬೇಕು, ನಿಮ್ಮ ಮನೆ ಪಕ್ಕದ ಮನೆ ಎಲ್ಲವನ್ನೂ ಕೂಡ ಸರ್ ಮಾಡಬೇಕು. ಈ ಆಂದೋಲನ ನಿಮ್ಮದು. ಈ ಆಂದೋಲನ ಉದ್ದೇಶ ಇದರಲ್ಲಿ ಯಾವುದೇ ರಾಜಕಾರಣ, ಜಾತಿ, ಪಂಥ, ಗುಂಪು ಯಾವೂ ಇಲ್ಲ. ಇದೊಂದು ಮನುಷ್ಯ ಜಾತಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ, ಕೇವಲ ನಮ್ಮದು ಅವನ್ನೆಲ್ಲ ಜೊತೆಗೆ ಸೇರಿಸಿ ಆಂದೋಲನ ಜನಸಾಮಾನ್ಯರ ಮಧ್ಯೆ ತಗೊಂಡೋಗಿ ಯಶಸ್ವಿನ ಕಾಣಬೇಕು, ಮುಂದೆ ನಮ್ಮ ಪೀಳಿಗೆನ ಉಳಿಸ್ಬೇಕು ಅನ್ನೋ ಒಂದೇ ಉದ್ದೇಶ ನಮ್ಮ ಹತ್ರ ಇರೋದು. ಅದರಿಂದ ನಾವು ಕೇಳ್ತೀವಿ, ಈ ಆಂದೋಲನಕ್ಕೆ ನೀವೆಲ್ಲ ಭಾಗಿಯಾಗಲೇಬೇಕು. ಈ ಆಂದೋಲನ ಯಶಸ್ವಿಯಾಗಲಿ. ಈ ಒಂದು ದೊಡ್ಡ ಮಟ್ಟದ ಆಂದೋಲನಕ್ಕೆ ತಾವು ಕೈ ಹಾಕಿದ್ದೀರಿ. ನಿಮ್ಮೆಲ್ಲ ಬಳಗ ಈ ಆಂದೋಲನದಲ್ಲಿ ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ನಾಗರಿಕರು ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಆಂದೋಲನ ಅಂತ ಭಾಗವಹಿಸುವುದರ ಮುಖಾಂತರ ಈ ಆಂದೋಲನಕ್ಕೆ ಒಂದು ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ನೀಡಲಿ ಅಂತ ಹೇಳಿ, ಇದುವರೆಗೂ ಕೂಡ ನಮ್ಮೊಂದಿಗೆ ಅನೇಕ ವಿಚಾರಗಳನ್ನು ತಾವು ಹಂಚ್ಕೊಂಡಿದ್ದೀರಿ. ನಮ್ಮ ಈ ಒಂದು ಸಂದರ್ಶನಕ್ಕೆ ಇದುವರೆಗೂ ಕೂಡ ತಮ್ಮ ಸಮಯವನ್ನು ನಿಗದಿ ಮಾಡಿ ನಮ್ಮೊಂದಿಗೆ ಸಹಕರಿಸಿದ ತಮಗೆ ನಮ್ಮ ಚಾನಲ್ನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.